ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಇಲ್ಲಿ ತಮಾಲ ಗಿಫ್ಟಿಂಗ್ ಇಂಡಿಯನ್ ಕ್ರಾಫ್ಟ್ ಮತ್ತು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಮ ಹೆಸರು ಮ್ಯಾಮ್? ಸುವರ್ಣ. ನಮಸ್ಕಾರ. ನಮಸ್ಕಾರ. ವಿನಯ್ ಅಂತ. ಓಕೆ, ತುಂಬ ನಾವು ಫಂಕ್ಷನಲ್ಲಿ ಬಂದಿದ್ದೀವಿ, ಒಂದು ಮದುವೆ ಫಂಕ್ಷನ್ಗೆ. ಅದರಲ್ಲಿ ಇವರು ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ, ಇಲ್ಲಿ ನೋಡ್ಬೋದು. ತುಂಬ ಡಿಸ್ಟರ್ಬೆನ್ಸ್ ಇದೆ, ವಾಯ್ಸ್ ಸರಿ ರೆಕಾರ್ಡ್ ಆಗಲ್ಲ. ಚಿನ್ನಮಿನಿ, ಆಮೇಲೆ ಆಡು ಹುಲಿ ಆಟ, ಆಮೇಲೆ ಪಗಡೆ ಆಟ, 5 ಮನೆ ಆಟ, 7 ಮನೆ ಆಟ ಎಲ್ಲ ಇದೆ. ನೋಡೋಣ ಏನೇನು ಹೇಳ್ತಾರೆ, ಬನ್ನಿ. ಸರ್ ಹೇಳಿ ಸರ್. ಇಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದೆ, ಸೊ ನಾವು ಸೈಲೆಂಟ್ ಆಗಿರೋ ಪ್ಲೇಸಸ್ಗೆ ಹೋಗ್ತೀವಿ ಈಗ. ಬನ್ನಿ ಹೋಗೋಣ, ಒಂದು ಸೈಲೆಂಟ್ ಇರೋ ಜಾಗಕ್ಕೆ ಹೋಗೋಣ. ಯಾಕಂದರೆ ವಾಯ್ಸು ರೆಕಾರ್ಡಿಂಗ್ ಆಗ್ತಾ ಇಲ್ಲ ತುಂಬಾ. ನಾನು ನೋಡ್ಬೋದು ನೀವು ಬ್ಯಾಕ್ಗ್ರೌಂಡಲ್ಲಿ ತುಂಬ ಜನ ಮದುವೆಗೆ ಬಂದಿದ್ದಾರೆ. ಸರ್ ಹೇಳಿ ಸರ್, ನಿಮ್ಮದು ಪ್ರಾಡಕ್ಟ್ಸ್ ಎಲ್ಲ ಹೇಗೆ, ನೀವು ಈ ಫೀಲ್ಡಿಗೆ ಹೇಗೆ ಬಂದ್ರಿ ಎಲ್ಲ ಹೇಳಿ ಸರ್. ನಾನು ಆ್ಯಕ್ಚುಲಿ ಇದು ಶುರು ಮಾಡಿದ್ದು ಒಂದು 7 ವರ್ಷ ಆಗಿದೆ. ಓಕೆ. ನಾನು ಆ್ಯಕ್ಚುಲಿ ವಿಜುವಲ್ ಆರ್ಟಿಸ್ಟು. ಅಲ್ಲಿಂದ ನಮ್ಮ ಆರ್ಟಿಸ್ಟ್ ಗ್ರೂಪಿಂದ ತೆಗೆದು ನಾವು ಇಡೀ ಇಂಡಿಯಾನಲ್ಲಿ ಟ್ರಾವೆಲ್ ಮಾಡಿದ್ದೀವಿ. ಎಲ್ಲಿ ಹೋಗಿದ್ವು ಎಲ್ಲೋ ಏನೋ ಒಂದು ಯುನೀಕ್ ಆರ್ಟ್ ಕಾಣಿಸ್ತಾ ಇತ್ತು. ಸರಿ, ಇದ್ರ ಬಗ್ಗೆ ಏನಾದರೂ ಮಾಡಬೇಕು ಅಂತ ಒಂದು ಉದ್ದೇಶ. ಅದನ್ನ ತಗೊಂಡು ಒಂದು 7 ವರ್ಷ ಹಿಂದೆ ನಾವು ಇದು ಶುರು ಮಾಡಿದ್ದೀವಿ. ಇಡೀ ಇಂಡಿಯಾನಲ್ಲಿ ಕ್ರಾಫ್ಟ್ ಕ್ಲಸ್ಟರ್ಸ್ ಅಲ್ಲಿ ಕೆಲಸ ಮಾಡ್ತೀವಿ. ಆರ್ಟಿಸನ್ಸ್ ಜೊತೆ ನಾನು ಕೆಲಸ ಮಾಡ್ತೀನಿ. ಡಿಸೈನ್ ಕ್ಯೂರೇಷನ್ ನಾನು ನೋಡ್ಕೊಳ್ತೀನಿ. ವಿನಯ್ ಅವರು ಸೇಲ್ಸ್ ಮಾರ್ಕೆಟಿಂಗ್ ಆಪರೇಷನ್ ನೋಡ್ಕೊಳ್ತಾರೆ. ಅದು ಡಿಸೈನ್ ಮಾಡಿದ್ರೆ ನೀವೇನಾ? ಹೌದು, ಓಕೆ. ಡಿಸೈನ್ ಎಲ್ಲ ನಂದು. ಸೊ ಆ ಡಿಸೈನ್ಸ್ ನ ನಮ್ಮ ಆರ್ಟಿಸನ್ಸ್ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಅವರು ಹೆಂಗೆ ಈಸಿಯಾಗಿ ಅದು ಮಾಡ್ಬೋದು, ಅವ್ರಿಗೆ ಒಂದು ಕಾರ್ಪೆಂಟರ್ ಜೊತೆಗೆ. ಹೌದು, ಆಕ್ಚುಲಿ ವಿಶ್ವಕರ್ಮಿ ಅವರು ಯಾವ ಊರು? ಎಲ್ಲವರು. ಸೊ ಒಂದು 42 ಕ್ಲಾಸಸ್ ಅಂತ ಕೆಲಸ ಮಾಡೋದು ನಾನು. ಅಂದ್ರೆ ನಾವು ಕಾಶ್ಮೀರಿಂದ ತೆಗೆದು ನಮ್ಮ ಕರ್ನಾಟಕದಲ್ಲಿ. ನೀವು ಮುಂಚೆ ಈ ಫೀಲ್ಡಲ್ಲಿ ಇರಲಿಲ್ಲ? ಇಲ್ಲ. ಎಷ್ಟು ವರ್ಷ ಆಯ್ತು ಬಂದು ಫೀಲ್ಡ್ಗೆ? ಇದಕ್ಕೆ ಒಂದು 7 ವರ್ಷ ಆಯ್ತು. ಅದಕ್ಕೂ ಮುಂಚೆ ಏನ್ ಮಾಡ್ತಾ ಇದ್ರಿ? ಅದಕ್ಕೆ ಮುಂಚೆ ನಾನು ಶುರು ಮಾಡಿದ್ದು ನನ್ನ ವಿಜುವಲ್ ಆರ್ಟ್ ಜರ್ನಿ. ನಾನು ಪೇಂಟಿಂಗ್ಸ್ ಎಲ್ಲ ಮಾಡ್ತೀನಿ. ಎಲ್ಲ ಇಡೀ ಇಂಡಿಯಾನಲ್ಲಿ ನಾನು ಎಕ್ಸಿಬಿಷನ್ಸ್ ಎಲ್ಲ ಮಾಡಿದ್ದೀನಿ. ಸೊ ಅದು ಆಗಿ ಒಂದು 20 ವರ್ಷ ಆಗಿದೆ. ನಿಮ್ದು ಶಾಪ್ ಎಲ್ಲಿದೆ ಬೆಂಗಳೂರಲ್ಲಿ? ಇದು 7th ಫೇಸ್ JP ನಗರಲ್ಲಿ. ಓಕೆ, ಒಂದ್ಸತಿ ಶಾಪ್ ವಿಸಿಟ್ ಮಾಡ್ತೀನಿ. ಹೌದು, ವಿಸಿಟ್ ಮಾಡಿದ್ರೆ ನಮಗೆ ಐಡಿಯಾ ಬರುತ್ತೆ. ನಮ್ಮ ಹತ್ರ ಒಂದು 3000 ಐಟಮ್ಸ್ ಇದೆ, ಕರಕುಶಲ ಐಟಮ್ಸ್ ಇದೆ. ಓನ್ಲಿ ವುಡ್, ಹ್ಯಾಂಡ್. ನಾವು ಮಣ್ಣಿಂದು, ಮರದ್ದು, ಗಾಜಿಂದು ಎಲ್ಲ ಮೆಟೀರಿಯಲ್. ಟೆರಕೋಟ, ಮಣ್ಣಿಂದು. ಓಕೆ. ಜ್ಯುವೆಲ್ರಿ ಐಟಮ್ಸ್ ಇದೆ, ಪಾಟರಿ ಐಟಮ್ಸ್ ಇದೆ. ಅದನ್ನ ಬೇರೆಯವ್ರು ಮಾಡ್ತಾರೆ, ನೀವು ಸೇಲ್ ಮಾಡ್ತೀರಾ? ಹೌದು, ಡಿಸೈನ್ಸ್ ನಾವೇ ಕೊಡ್ತೀವಿ. ಅದೇ ನಮ್ಮ ಪಾಟರಿ ಕ್ಲಸ್ಟರ್ ಇಲ್ಲಿ ಕರ್ನಾಟಕದಲ್ಲಿ ರಾಮನಗರ, ಕೆಂಗೇರಿ ಎಲ್ಲ ಇದೆಯಲ್ಲ, ಚಿಕ್ಕಬಳ್ಳಾಪುರ ಎಲ್ಲ ಪಾಟರ್ಸ್ ಜೊತೆ ನಾವು ಕೂತ್ಕೊಳ್ತೀವಿ, ಡಿಸೈನ್ಸ್ ಡಿಸ್ಕಸ್ ಮಾಡ್ತೀವಿ. ಏನ್ ಮಾಡ್ಬೋದು, ಈ ಮಾರ್ಕೆಟ್ ಏನಿದೆ, ಅವರು ಟ್ರೆಡಿಷನಲ್ ಆಗಿ ಇದನ್ನೆಲ್ಲ ಯಾರು ಜಾಸ್ತಿ ತಗೊಂತಾರೆ? ನಮ್ಮ ಕಸ್ಟಮರ್ಸ್ ಎಲ್ಲ ಕಡೆ ಆಕ್ಚುಲಿ ಇನ್ಸ್ಟಿಟ್ಯೂಷನ್ಸ್, ಕಾರ್ಪೊರೇಟ್ಸ್, ಗಿಫ್ಟಿಂಗ್ ಪರ್ಪಸ್ಗೆ. ನಿಮ್ದು ನೀವು ಇಲ್ಲಿ ಇಟ್ಟದಿಂದ, ಮದ್ವೆಲಿ ಇಟ್ಟದಿಂದ ನಂಗೆ ಚೆನ್ನಾಗಿ ಮಕ್ಕಳಿಗೆ, ಈಗಿನ ಜನರೇಷನ್ ಮಕ್ಕಳಿಗೆ ನಿಜ ಗೊತ್ತಿಲ್ಲ. ನಾವೆಲ್ಲ ನಮ್ಮ ಅಜ್ಜಿ ಮನೆಗಳಲ್ಲಿ ಆಟ ಆಡ್ತಿದ್ವಿ. ಹೌದು, ನಮ್ಮ ಟ್ರೆಡಿಷನ್ ಕಂಟಿನ್ಯೂ ಆಗುತ್ತೆ. ಗಿಫ್ಟಿಂಗ್ ಪರ್ಪಸ್ ಕೊಡ್ಬೋದು. ಅಂಡ್ ಮದುವೆನಲ್ಲಿ ಮಾಡೋದು ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ಅಜ್ಜಿ ತಾತ ಎಲ್ಲ ಬರ್ತಾರೆ. ಈಗ ನೋಡಿದ್ರೆ ನೀವು ಅಜ್ಜಿಯವರು ಎಷ್ಟು ಒಳ್ಳೆ ಬುಗ್ರಿ ತೋರಿಸ್ತಾ ಇದ್ರು, ಹೆಂಗ್ ಆಡ್ಬೇಕು ಅಂತ. ಅವ್ರಿಗೆ ಅವ್ರ ಚೈಲ್ಡ್ಹುಡ್ ಡೇಸ್ ನೆನಪಾಗ್ಬಿಡುತ್ತೆ. ಅವ್ರ ಗ್ರ್ಯಾಂಡ್ ಚೈಲ್ಡ್ ಚಿಲ್ಡ್ರನ್ಗೆ ಗೊತ್ತೇ ಇಲ್ಲ ಬುಗ್ರಿ ಹೆಂಗ್ ಮಾಡ್ಬೇಕು ಅಂತ ನೋಡ್ತಾ. ನಮ್ಮ ಅಜ್ಜಿ ಮನೇಲೆಲ್ಲ ಚಿನ್ನಮಣಿ ಇದೆ, ಪಗಡೆ ಇದೆ, ಆಮೇಲೆ 5 ಮನೆ ಆಟದಿದೆ, 7 ಮನೆ ಆಟದಿದೆ. ನಾವು ರಜದಲ್ಲೆಲ್ಲ ಹೋದ್ರೆ ಅದನ್ನೇ ಆಡ್ತಿದ್ವಿ. ಈಗಿನ ಜನರೇಷನ್ ಬರೀ ಮೊಬೈಲು, ಗೇಮಿಂಗು, ಕಂಪ್ಯೂಟರ್ ಮುಂದೆ. ಹೌದು, ಚೆನ್ನಾಗಿದೆ ನಿಮ್ದು ಐಡಿಯಾ. ಮದ್ವೆ ಮನೇಲಿ ಇದನ್ನ ಸ್ಟಾಲ್ ಹಾಕಿರೋದು ನಂಗೆ ತುಂಬಾ ಖುಷಿ ಆಯ್ತು ಪರ್ಸನಲಿ. ಅದು ಇನ್ನೊಂದು ದೊಡ್ಡದು ಚಿನ್ನಮಿನಿ ಇತ್ತಲ್ಲ, 7 ಮನೆದು, ಸಿಕ್ಕಾಪಟ್ಟೆ ದೊಡ್ಡದು. ನಾನು ಅಷ್ಟು ದೊಡ್ಡದು ನೋಡಿಲ್ಲ, ತುಂಬಾ ಚೆನ್ನಾಗಿತ್ತು. ನೀವು ಅದನ್ನ ಯಾವ ವುಡ್ ಯೂಸ್ ಮಾಡಿರೋದು? ಅದು ದೊಡ್ಡದು ಮಾತ್ರ ಟೀಕ್ ವುಡ್. ಯೂಶಲಿ ಯಾವ ವುಡ್ ಯೂಸ್ ಮಾಡೋದು? ರಬ್ಬರ್ ವುಡ್ ಯೂಸ್ ಮಾಡ್ತೀವಿ, ಇಲ್ಲಾಂದ್ರೆ ಮ್ಯಾಂಗೋ ವುಡ್, ಇಲ್ಲಾಂದ್ರೆ ಹಳೆ ಮರ. ಡೈರೆಕ್ಟ್ ಯಾರು ಪ್ಲಾಂಟೇಶನ್ ಮಾಡಿರ್ತಾರೆ ಅವ್ರ ಹತ್ರನೇ ತರಿಸ್ಕೊಂತೀರಾ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ತರಿಸ್ಕೊಳ್ತೀವಿ. ಅಂದ್ರೆ ಇದು ಗ್ರೀನ್ ವುಡ್ ಅಂತ ಹೇಳ್ತಾರೆ. ಯಾಕಂದ್ರೆ ಇದು ಅದೇನು ಹುಳ ಆಗಲ್ಲ, ಏನು ಆಗಲ್ಲ. ಅದೆಲ್ಲ ಸೀಸನ್ ಮಾಡ್ತೀವಿ ನಾವು. ಒಂದು ಅದನ್ನೆಲ್ಲ ಮರ ಎಲ್ಲ ಬರುತ್ತಲ್ಲ, ಅದೆಲ್ಲ ಎಲ್ಲಿ ಕಟಿಂಗ್ ಆಗಿ ಈ ತರ ಶೇಪ್ ಎಲ್ಲಿ ತಗೊಳುತ್ತೆ? ಕಟಿಂಗ್ ಅಂದ್ರೆ ಇದು ಆರ್ಟಿಸನ್ಸ್ ಅವ್ರ ಕೈಯಿಂದ ಮಾಡೋದು.
ಫುಡ್ ಎಲ್ಲ ನಾವು ಗೌರ್ಮೆಂಟ್ ಚನ್ನಪಟ್ಟಣ, ಮೈಸೂರು, ನಂಜನಗೂಡು ಬೇರೆ ಬೇರೆ ಕಡೆ ನಮ್ಮ ವಿಶ್ವಕರ್ಮಿ ಇದ್ದಾರೆ. ಅವರು ಕಟಿಂಗ್ ಮಾಡಿ ಅವರೇ ಓಕೆ ಓಕೆ ಪ್ರೈಸ್ ಎಲ್ಲ ಬಂದು ಏನ್ ಪ್ರೈಸ್ ಆಗುತ್ತೆ? ರೀಸನಬಲ್ ಪ್ರೈಸ್ ಆಗಿ ಸಿಗುತ್ತಾ ಹೇಗೆ? ಎಲ್ಲ ಅಂದ್ರೆ ಒಂದು 50 rupees ಇಂದ ಹಿಡಿದು ಬುಗುರೀಸು ಎಲ್ಲ ಪ್ರೈಸಸ್ ನಲ್ಲೂ ಎಲ್ಲ ಆಟ ಸಾಮಾನು 50 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, ಬುಗುರಿಗಳು ಅವೆಲ್ಲ. ಸೊ ಎಲ್ಲ ಹಳ್ಳಿಗಳನ್ನಲ್ಲೇ ಮಾಡೋದು. ಸೊ ನಾವು ನಮ್ಮ ಹತ್ರ ಪರ್ಚೇಸ್ ಮಾಡೋ ಅಡ್ವಾಂಟೇಜ್ ಏನಂದ್ರೆ ನಾವು ಸೆಂಟ್ರಲ್ ಗೌರ್ಮೆಂಟ್ಗೆ ಏನು ರೇಟ್ ಸಪ್ಲೈ ಮಾಡ್ತೀವೋ ಅದೇ ರೇಟ್ನಲ್ಲಿ ನಾವು ಕಸ್ಟಮರ್ಗೆ ಬಲ್ಕ್ ಆಗಿ ತಗೊಂಡ್ರೆ ಕಡಿಮೆ ರೇಟಿಗೆ ಸಿಗುತ್ತಾ? ಹೌದು, ಅದಕ್ಕಿಂತ ಕಡಿಮೆನೂ ಸಿಗುತ್ತೆ. ಸ್ಕೂಲ್ಗೆ ಏನಾದ್ರು ಪರ್ಚೇಸ್ ಮಾಡ್ತಾರೆ ಅಂದ್ರೆ ಆ ಥರ ಇನ್ನು ಆ ಥರ ಕಡಿಮೆ ತುಂಬಾ ಸಿಗುತ್ತೆ. ಜಾಸ್ತಿ ನಮಗೆ ಇರೋ ಕಸ್ಟಮರ್ಸು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಜಾಸ್ತಿ ಕಸ್ಟಮರ್ಸ್ ಇದ್ದಾರೆ. ಓಕೆ ಸರ್, ಒಂದ್ಸತಿ ನಿಮ್ಮ ಶಾಪ್ಗೆ ವಿಸಿಟ್ ಮಾಡ್ತೀನಿ. ನಿಮ್ಮನ್ನು ಭೇಟಿಯಾಗಿ ತುಂಬಾ ಸಂತೋಷ ಆಯಿತು. ಅರ್ಪಿತಾ ಅವ್ರ ಚಾನೆಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರು. ಎಲ್ಲ ನ್ಯಾಚುರಲ್ ಆ್ಯಂಡ್ ಒರಿಜಿನಲ್ ಯಾರ್ಯಾರು ಏನು ತಯಾರು ಮಾಡ್ತಾ ಇದ್ರು ಅದನ್ನ ಕವರ್ ಮಾಡ್ತಾ ಇದ್ದಾರೆ. ಸೊ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಡೂ ಫಾಲೋ ಹರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪಗಡೆ ಆಟ, ಆಡು ಹುಲಿ ಆಟ, ಪಗಡೆ, ಚೌಕಾಬಾರ ಎಲ್ಲ ಇದು ಟ್ರಾವೆಲಿಂಗ್ ಪರ್ಪಸ್ಗೆ ತಗೊಂಡೋಗೋಕ್ಕೆ. ಗಟ್ಟಬರ ಇಲ್ಲಿ ನೋಡಿ, ಇದು ಈ ಥರ ಇದೆ. ಜಸ್ಟ್ ಹಿಂಗೆ ಕೂರಿಸ್ಬೇಕು, ಗೇಮ್ ಆಡಬೇಕು. ಕ್ರಾಸ್ ನೀವು ಆಡಿ, ಒಂದು ಗೇಮ್ ಆಡಿ. ಹಾಂ, ಈ ಥರ ಗೇಮು. ಇದು ಚಿನ್ನಮಿನಿ ಅಳಗುಳಿ ಮನೆ. 750 rupees ಇದ್ರ ಪ್ರೈಸು. This one we can purchase. Two sides వచ్చింది ఇక్కడ అయితే. ಇದು ತುಂಬಾ ದೊಡ್ಡದಿದೆ. ಇದು ಗೋಲಿ ಆಟ. ಇದು ಮರದ್ದು. ಇಲ್ಲಿ ಹಿಂದ್ಗಡೆ 7, ಇಲ್ಲಿ 5 ಮನೆ ಆಟ ಇದೆ. 7 ಮನೆ ಆಟ. ಆ ಕಡೆ ಪಗಡೆ. ಮದುವೆ ಮನೇಲಿ ಗೇಮ್ಸ್ ಇಟ್ಟಿದ್ದಾರೆ, ಗೇಮ್ಸು. ಹುಲಿ ಮನೆ ಆಟ, ಮೇಕೆ ಹುಲಿ. ಆಮೇಲೆ ಇದನ್ನು ಇದ್ರೊಳಗಡೆ ಹಾಕ್ಬೇಕು, ಇದನ್ನು ಆ ಥರ ಒಳಗಡೆ. ಆಮೇಲೆ ಚಿನ್ನಮಣಿ ಗೇಮ್ ಆಟ, ಪತ್ತಾಮಣಿ ಅಂತಾರೆ. ಆಟ ಆಯ್ತು. ನೀವು ಆಲ್ರೆಡಿ ಬ್ಲ್ಯಾಕ್ ಸೈಡಲ್ಲಿ ಆಟ ಏನಂದರೆ ನೀವು ಒಂದು ಕಾಯಿ, ನೀವೊಂದು ಕಾಯಿ ಪ್ಲೇಸ್ ಮಾಡಬೇಕು, ನೀವೊಂದು ಕಾಯಿ ಪ್ಲೇಸ್ ಮಾಡಬೇಕು. ನೀವು ಏನು ಮಾಡಬೇಕಂದ್ರೆ 3 ಒಟ್ಟಿಗೆ ಬರಬೇಕು. ಅದು ನಾವು ಮಿಲ್ ಅಂತ ಹೇಳ್ತೀವಿ, ಇಲ್ಲಾಂದರೆ ಕ್ಲೀನರು ಅಂತ ಹೇಳ್ತೀವಿ. ಟಿಕ್ಟಾಕ್ ಆಡಿದ್ರಲ್ಲ, ಅದರಲ್ಲಿ ಕ್ಲೀನರು ಆದರೆ ಗೇಮ್ ಮುಗಿಯಲ್ಲ. ಇಲ್ಲಿ ಮುಗಿಯಲ್ಲ. ಏನಂದರೆ ಸಪೋಸ್ ನೀವು ಇಡಿ, ನಾನು ಹೇಳ್ತೀನಿ, ಸುಮ್ಮನೆ ಇಡ್ತಾ ಹೋಗ್ಬೇಕು. ನೀವೊಂದು ಇಡಬೇಕು, ಆಮೇಲೆ ನೀವು ಹಾಂ ನೀವು ಆಮೇಲೆ ನೀವೊಂದು ಎಲ್ಲರೂ ಇಡ್ಬೋದು. ಅವ್ರು ಬ್ಲಾಗ್ ಮಾಡಬೇಕು. ನೀವು ಬ್ಲಾಗ್ ಮಾಡಿಲ್ಲ ಅಂದರೆ ಅವ್ರದ್ದು ಕ್ಲೀನರು ಆಗ್ಬಿಡುತ್ತೆ.
ನಿಮ್ದು ಮಾಡಬೇಕು, ಇವ್ರದ್ದು ಬ್ಲಾಗ್ ಮಾಡಬೇಕು. ಓಕೆ, ಬ್ಲಾಗ್ ಮಾಡಿಲ್ಲ ಅಂದರೆ ಈಗ ನೀವು ಹಾಗೆ ನಾನು ಹೇಳ್ತೀನಿ. ನಂಗೆ ಆ ಗೇಮ್ ಇಷ್ಟ. ಇವನ್ನ ಆಡ್ಬೋದು. ಓ, ಇದು ದೊಡ್ಡದಿದೆ. 1 2 3 4 5 6 7 ಇಷ್ಟು ದೊಡ್ಡದಿದೆ ಇದು. ಸಿಕ್ಕಾಪಟ್ಟೆ ದೊಡ್ಡದಿದೆ ಇದು. ಇದೆಷ್ಟು 7 ಮನೆ ಆಟ, ಅದು ಪಗಡೆ. ಇದು ಬನ್ನಿ ಆಡೋಣ. ಈ ಥರ ಇರುತ್ತೆ. ಕ್ಲೀನಾಗಿ ಇದಾಗಲ್ಲ, ಬಿದ್ಬಿಡುತ್ತೆ. ತುಂಬ ಹುಷಾರಾಗ್ತದೆ. ಸೆಂಟ್ರಿಗೆ ಒಂದು ಉಳಿಬೇಕು. ಅದೊಂದು ಟ್ರಿಕ್ ಇದೆ, ಆ ಟ್ರಿಕ್ ಥರನೇ ಆಡಬೇಕು. ಅದನ್ನ ಸ್ವಲ್ಪ ಗುಂಡಿ ಮಾಡಬೇಕಿತ್ತು ಅವರು. ಹಾಕ್ಬೇಕು. ಒಂದು ಕಳೆದೋಗಿದೆ ನೋಡಿ, ಎಷ್ಟು ದೊಡ್ಡದಿದೆ. ಇದು ತಕ್ಕಣಕ್ಕೆ ಚೆನ್ನಾಗಿದೆ ಅಗ್ಲಗೆ. ನಮ್ಮ ಮನೇಲಿ ಇರೋದೆಲ್ಲ ಸಣ್ಣವಿದಾವೆ. ಹಾಂ ಮೇಡಮ್, ಇದಾಯಿತು. ಇದು